ಈ ದಿನ ಅಪಸಾಮಾನ್ಯತೆಯ ವರ್ತನೆಗಳಲ್ಲಿ ತಪ್ಪು ಕಲ್ಪನೆಗಳ ಬಗ್ಗೆ ಚರ್ಚೆ ಮಾಡೋಣ. ಇಟ್ ಮೀನ್ಸ್ ಮಿಸ್ಕನ್ಸೆಪ್ಷನ್ ಆಫ್ ಅಬ್ನಾರ್ಮಲ್ ಬಿಹೇವಿಯರ್. ನಾವು ಅಪಸಾಮಾನ್ಯ ವರ್ತನೆಯ ಬಗ್ಗೆ ಎಷ್ಟು ತಪ್ಪು ಕಲ್ಪನೆಯನ್ನು ಒಳಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಈ ದಿನ ಡಿಸ್ಕಸ್ ಮಾಡೋಣ. 1 in 5 ಅಮೇರಿಕನ್ ಎಕ್ಸ್ಪೀರಿಯನ್ಸ್ ಎ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇನ್ ಎನಿ ಗಿವನ್ ಇಯರ್, ಎಟ್ ಮೆನಿ ಪೀಪಲ್ ಸಫರ್ ವಿತ್ ದೇರ್ ಸಿಂಪ್ಟಮ್ಸ್ ಇನ್ ಸೈಲೆನ್ಸ್. ಅಂದರೆ ಅವರ ಮೌನ ಅಂತ ಏನು ಕರಿತೀವಿ, ಅದರ ಲಕ್ಷಣಗಳನ್ನು ಅರ್ಥ ಮಾಡ್ಕೊಂಡಾಗ ಆ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಮೇರಿಕನ್ಸ್ ಅಥವಾ ಈ ಅಮೇರಿಕನ್ಸಲ್ಲಿ ಏನಾಗುತ್ತೆ, ಹೆಚ್ಚಿನ ಒಂದು ಸಮಸ್ಯೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಕಾರಣ ಏನಪ್ಪ ಅಂದರೆ ಅದರಲ್ಲಿ ಆಗ್ತಕ್ಕಂಥ ನಗರೀಕರಣ ಮತ್ತು ಕೈಗಾರೀಕರಣದ ಅದರಲ್ಲಿ ಆ ಒತ್ತಡದ ಸ್ಥಿತಿಯಲ್ಲಿ ಅವರು ಈ ರೀತಿಯ ಸಮಸ್ಯೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ದ ಸ್ಟಿಗ್ಮಾ ದಟ್ ಕಂಟಿನ್ಯೂಯಸ್ ಟು ಸರೌಂಡ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಪ್ರಿವೆಂಟ್ಸ್ ದೆನ್ ಫ್ರಮ್ ಗೆಟಿಂಗ್ ದ ಹೆಲ್ಪ್ ದೇ ನೀಡ್. ಯಾವಾಗ ಅವ್ರಿಗೆ ಈ ರೀತಿಯ ಸಿಂಪ್ಟಮ್ಸ್ ಕಂಡುಬರುತ್ತೋ ಅಂಥ ಸಮಯದಲ್ಲಿ ಅವ್ರಿಗೆ ಇಂಥ ಪ್ರಾಬ್ಲಮ್ ಉಳಿಸ್ಕೊಳ್ಳಿಕ್ಕೆ ಮಾಡ್ತಾರೆ, ಕ್ಯಾನ್ ಹೆಲ್ಪ್ ಯು ನೀಡ್, ಅವರ ಸಹಾಯವನ್ನು ಕೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಯು ಆರ್ ಐದರ್ ಮೆಂಟಲಿ ಇಲ್ ಆರ್ ಮೆಂಟಲಿ ಹೆಲ್ತಿ. ಅಂದರೆ ನೀನು ಮಾನಸಿಕವಾಗಿ ಆರೋಗ್ಯವಾಗಿದೆಯಾ ಅಥವಾ ಆರೋಗ್ಯವಾಗಿಲ್ವೇ ಅಂತಕ್ಕಂಥ ಹೇಳ್ತಾರೆ. ಎರಡನೇದು, ಮೆಂಟಲ್ ಇಲ್ನೆಸ್ ಈಸ್ ಎ ಸೈನ್ ಆಫ್ ವೀಕ್ನೆಸ್. ಯಾವಾಗ ನಮ್ಮ ಮೆಂಟಲ್ ಇಲ್ನೆಸ್ ಇರುತ್ತೋ ಅದು ನಮ್ಮ ಅನಾರೋಗ್ಯವನ್ನು ಸಿಂಪ್ಟಮ್ನ ತೋರಿಸುತ್ತೆ. ಥರ್ಡ್ ಒನ್, ಯು ಕ್ಯಾಂಟ್ ಪ್ರಿವೆಂಟ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್. ನಾವು ಅವನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಪೀಪಲ್ ವಿತ್ ಮೆಂಟಲ್ ಇಲ್ನೆಸ್ ಆರ್ ವೈಲೆಂಟ್. ಯಾವಾಗ ಈ ಜನರು ಏನಾಗಿರ್ತಾರೆ, ಮೆಂಟಲ್ ಇಲ್ನೆಸ್ ಬಳಗ್ತಾ ಹೋದಾಗ ಯಾವುದೋ ರೀತಿಯ ಒಂದು ವೈಲೆಂಟ್ಗೆ ಅವರು ಇನ್ವಾಲ್ವ್ ಕಾಣ್ತಾ ಹೋಗ್ತೀವಿ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಆರ್ ಫಾರ್ ಎವರ್. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ಮಾನಸಿಕವಾದಂಥ ಸಮಸ್ಯೆಗಳನ್ನು ಒಳಗೊಂಡಿರ್ತಾರೆ ಅಂತಂದನ್ನು ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಪ್ರಮುಖವಾಗಿ 5 ಅಂಶಗಳೇನಾಗುತ್ತೆ ನಮ್ಮ ಈ ಒಂದು ಮಿಸ್ಕನ್ಸೆಪ್ಷನಲ್ಲಿ ಬೇಕಾದಂಥ ತಪ್ಪುಗಳನ್ನು ಇರ್ತಾರೆ. ಅಂದರೆ ಇದು ಯಾವತ್ತಿಗೂ ವಾಸಿ ಆಗದೆ ಇರ್ತಕ್ಕಂಥ ಕಾಯಿಲೆ ಅಥವಾ ಇದ್ರ ಬಗ್ಗೆ ಹೆಚ್ಚು ಕೆಟ್ಟ ನಂಬಿಕೆಗಳನ್ನು ಒಳಗೊಂಡಿರೋದನ್ನು ನಾವು ಕಾಣ್ತೀವಿ. ಇಷ್ಟು ಮಿಸ್ಕನ್ಸೆಪ್ಷನ್ ಆಫ್ ಅಬ್ನಾರ್ಮಲ್ ಬಿಹೇವಿಯರ್.